ಇವತ್ತು ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರೆಲ್ಲ ತಿಳಿಯೋ ಮತ್ತು ಏನಂತಂದ ರೈತರಲ್ಲಂದ್ರ ಅಲ್ಲೋ ಅರವುಚಿ ಕಬ್ಬಿನ ಬೆಲೆ ಕೇಳಬೇಕಂತೇಳಿ ನಾವು ಹೋರಾಟ ಮಾಡಕೈತಿ 9 ದಿವಸ ಆತ. ಅಂದ್ರೆ ಏನು ಜೀವಂತ ಇದೆಯೋ ಏನು ಸತ್ಯೋ? ನೀನು ಒಬ್ಬ ಕಾಂಗ್ರೆಸ್ದ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಡ್ಡಿ ಸಡ್ಲಾಗೈತೆ, ಇನ್ನೇ ನಿನ್ನ ಚಡ್ಡಿ ಸಡ್ಲಾಗಿಲ್ಲ ನಾ ಅರವುಚಿ ಹಂಗೆ ಮಾಡಿ 10,000 ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸೋದು ನಿನಗೆ ದಮ್ ಎತ್ತರ 10,000 ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕೋ ಇನ್ನೂ ಒಂದು 200 ರೂಪಾಯಿ ಹೆಚ್ಚಾಕೈತಿ. ಏನೇನು ಶಾನೆ ಆಯ್ತು ತಲೆಯದು ಬರೋಬರಿ ಐತಿಲ್ಲ ನಿಂದ. ಹುಚ್ಚಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೋಡು ನಾವು ಒಂದ ಕರೆ ಕೊಟ್ರೆ ನಿನ್ನ ಬೀದಿಯೊಳಗೆ ಅಡ್ಡಾಡೋದು ಕಠಿಣ ಆಕೈತಿ. ಹಂಗೆ ಹುಚ್ಚಿ ಹಂಗೆ ಮಾತಾಡಬೇಡ. ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ, ಕಾರ್ಖಾನೆ ನೀ ಏನು ಚಾಲೂ ಮಾಡಿಸ್ತೀವಿ, ಮಾಲಕರು ನಾವು ಅದು ನಿಂದ ಕಾರ್ಖಾನೆ ನಾವು ಕಬ್ಬು ಬೆಳೆದು ನಮ್ಮಿಂದ್ರ ಕಾರ್ಖಾನೆಗಳದಾವು ನಾವು ಚಾಲೂ ಮಾಡಿಸ್ತೀವಿ ಗೊತ್ತೈತಿ. ಮುಚ್ಕೊಂಡು ಇರ ಅಟ್ಟ ಶನಿ ಅದಿ ಅದನ್ನೆಲ್ಲ ಉಡಾಪಿತನ ಬಿಟ್ಟ ಹೋರಾಟನ ಗೌರವಿಸು. ಇವತ್ತು ತಪ್ಪಾಗಿದೆ ಕ್ಷಮೆ ಕೇಳ. ನಾಳೆ ನಿನಗೆ ಯಾವ ಈಗೇನು ಓಟ್ ಹಾಕಿ ಕಳಿಸಿದಾರ ಅವ್ರು ನಿನ್ನ ತಲೆ ಮೇಲೆ ಚಪ್ಪಲ್ ಇಡ್ತಾರ, ಅವಾಗ ಅಳ್ಕೋತ ಕುಂಡಾಕ್ ಹೋಗ್ಬೇಡ. ಮನ್ಯಾಗ ಹುಚ್ಚಿ ಹಂಗ 10,000 ಮಂದಿನ ಕಾರ್ಖಾನೆ ಕರ್ಕೊಂಡು ಬಂದ್ ಮಾಡ್ತಿ. ಏನಾರು ಹುಚ್ಚಿ ಇಲ್ಲ. ಇಡೀ ಲಕ್ಷಾಂತರ ಜನ ಜನಾಂದೋಲನ ಆಗತೈತೆ. ಲಕ್ಷಾಂತರ 50 ಲಕ್ಷ ಕೋಟಿ ಜನ ಬೀದಿಗೆ ಬರಾಕ ನಿಂತಾರ. ಕಬ್ಬು ಬೆಳೆಗಾರ ಬೀದಿಗೆ ಬಂದಾರ ಅಂತೇಳಿ ನಿನಗೆ ತೋರಿಸ್ತಾನ ಬಾ. ಇಲ್ಲಿ 5,000 ಟನ್ದವ್ರು 10,000 ಮಂದಿ ಬಂದಾರ. ಇಲ್ಲಿ 1000 ಟನ್ದವ್ರು 50,000 ಮಂದಿದಾರ. ಎಟ್ ಬೇಕು ನಿನಗೆ? ನೀ ಎಟ್ ಕಬ್ಬು ಬೆಳಿತಿ ನಿನಗೇನು ಗೊತ್ತೈತಿ? ಅರುಚಿ ಹಂಗೆ ಮಾಡಕ್ಕೆ ಹೋಗ್ಬೇಡ. ರೈತರಿಗೆ ಕ್ಷಮೆ ಕೇಳು, ರಾಜ್ಯದ ಮುಖ್ಯಮಂತ್ರಿಗೆ ಕ್ಷಮೆ ಕೇಳು. ಚೆಂದಂಗೆ ಬದುಕ. ಇಲ್ಲ ಅಂದ್ರೆ ಬೀದಿಯೊಳಗೆ ಬಡ ತೆಗೆದಾರ ಮಂದಿ. ಏನೋ ರೈತರಿಗೆ ರೊಕ್ಕ ಸಿಗ್ಬೇಕಾಗೈತಿ, ಕಬ್ಬು ಬೆಳೆದು ನಾವು ಸಾಯತ್ತು 10,000 ಮಂದಿ ಕಾರ್ಖಾನೆ ಹೋಗೋ ಚಲೋ ಮಾಡಕ್ಕೆ ಹೋಗ್ಕನತ್ತ. ನೀನು ಗುಂಡಾಗಿರಿ ಅಲ್ಲ, ನಿಮ್ಮ ಅಲ್ಲೇ ಮನ್ಯಾಗ ಇಟ್ಕೋ. ನಮ್ಮ ಸುತ್ತ ನಡೆಯಂಗಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ದು ನಿನಗೆ ಮತದಾನದ ಭಿಕ್ಷೆ. MLA ಇದೀನಿ, MLA ಅಂದ್ರೆ ಏನು ಭಾರಿ ತಿಳ್ಕೊಂಡೆ. ನಾವು ಓಟ ಹಾಕಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಮ ಸೇವೆ ಮಾಡಕ್ಕೆ ಕಳಿಸಿದ್ವು. ಮುಚ್ಕೊಂಡು ನಾಯಿ ಕುಣಿ ಹಂಗೆ ಮನ್ಯಾಗಿರ. ಇಲ್ಲ ಅಂತಂದ್ರೆ ಕ್ಷಮೆ ಕೇಳು, ನಿನ್ನ ಮುಖ್ಯಮಂತ್ರಿಗೆ ಕೇಳಕ್ಕೆ. ಇವತ್ತು ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರೆಲ್ಲ ತಿಳಿಯೋ ಮತ್ತು ಏನಂತಂದ ರೈತರಲ್ಲಂದ್ರ ಅಲ್ಲೋ ಅರವುಚಿ ಕಬ್ಬಿನ ಬೆಲೆ ಕೇಳಬೇಕಂತೇಳಿ ನಾವು ಹೋರಾಟ ಮಾಡಕೈತಿ 9 ದಿವಸ ಆತ. ಅಂದ್ರೆ ಏನು ಜೀವಂತ ಇದೆಯೋ ಏನು ಸತ್ಯೋ? ನೀನು ಒಬ್ಬ ಕಾಂಗ್ರೆಸ್ದ ಪಕ್ಷದ ನಿನ್ನ ಮುಖ್ಯಮಂತ್ರಿಗೆ ಚಡ್ಡಿ ಸಡ್ಲಾಗೈತೆ, ಇನ್ನೇ ನಿನ್ನ ಚಡ್ಡಿ ಸಡ್ಲಾಗಿಲ್ಲ ನಾ ಅರವುಚಿ ಹಂಗೆ ಮಾಡಿ 10,000 ಮಂದಿನ ಕಾರ್ಖಾನೆಗೆ ಹೋಗಿ ನಾ ಚಾಲೂ ಮಾಡ್ಸೋದು ನಿನಗೆ ದಮ್ ಎತ್ತರ 10,000 ಮಂದಿನ ಕರ್ಕೊಂಬಂದು ಇಲ್ಲಿ ಬೆಂಬಲ ಕೊಡಾಕೋ ಇನ್ನೂ ಒಂದು 200 ರೂಪಾಯಿ ಹೆಚ್ಚಾಕೈತಿ. ಏನೇನು ಶಾನೆ ಆಯ್ತು ತಲೆಯದು ಬರೋಬರಿ ಐತಿಲ್ಲ ನಿಂದ. ಹುಚ್ಚಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ನೋಡು ನಾವು ಒಂದ